ಟ್ವಿಟರ್ ನ್ಯೂಸ್ಗೆ ಸ್ವಾಗತ. ಇಂದು ಗೌರಿಬಿದನೂರು ತಾಲೂಕಿನ ನಗರದ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಬಿಜೆಪಿ ಶಾಸಕರಾದ ವಿಶ್ವನಾಥ್ ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಮಾತನಾಡಿ, ಭಾರತ ಸರ್ಕಾರವು ಪ್ರಾರಂಭಿಸಿದ ಹರ್ ಘರ್ ತಿರಂಗಾ ಅಭಿಯಾನವು ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂತೆ ಪ್ರೋತ್ಸಾಹಿಸುವ ಮೂಲಕ ಅವರಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಯನ್ನು ಮೂಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವಕವಾಗಿ ಬೆಂಗಳೂರಿನಿಂದ ವಿಧಾನಸೌಧಕ್ಕೆ ನೂರಾರು ಕಾರುಗಳು ಹಾಗೂ 2,000ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳೊಂದಿಗೆ ರ್ಯಾಲಿ ಮೂಲಕ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಅಧ್ಯಕ್ಷರಾದ ವಿಜಯೇಂದ್ರ ಹಾಗೂ ರಾಜ್ಯ ಮಟ್ಟದ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ತ್ರಿಕಾಲವಾಣಿ ಟ್ವಿಟರ್ ನ್ಯೂಸ್ ರಿಪೋರ್ಟರ್ ಸುಪ್ರಿಯಾ. ಶಾಸಕರು ಶಿಡ್ಲಘಟ್ಟ ರಾಜಣ್ಣ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅಣ್ಣ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂತ ಗೌರಿಬಿದನೂರು ಮಂಡಲದ ನಗರ ಮತ್ತು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಮೇಶ್ ರಾವ್, ಮಾರ್ಕೆಟ್ ಮೋಹನ್ ಹಾಗೂ ಪಕ್ಷದ ಎಲ್ಲ ಸ್ತರದ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮುಖಂಡರು ಬಂದಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬಿಜೆಪಿಯ ಪಕ್ಷದ ವತಿಯಿಂದ ಮೋದಿಜಿಯವರು ಮನ್ ಕಿ ಬಾತ್ ಅಲ್ಲಿ ಕರೆ ಕೊಟ್ಟಿದ್ದಾರೆ. ಅವರ ಕರೆಯ ಮೇರೆಗೆ ಹರ್ ಘರ್ ತಿರಂಗಾ ಯಾತ್ರೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು ಕಡೆ ನಮ್ಮ ಪಕ್ಷದ ಪ್ರಮುಖರು ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ. ಅದರ ಅಂಗವಾಗಿ 12ನೇ ತಾರೀಕು ನಮ್ಮ ಗೌರಿಬಿದನೂರಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅಣ್ಣ ಅವರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು 12ನೇ ತಾರೀಕು ಮಾಡಬೇಕಂತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವ್ರನ್ನ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಅದರ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ.ಎಸ್. ಸುಧಾಕರ್ ಅವರ ಮೇಲೆ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವ ರೀತಿ ಅಧಿಕಾರವನ್ನ ದುರುಪಯೋಗ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಉದಾಹರಣೆಯಾಗಿದೆ. ಇದನ್ನ ತೀವ್ರವಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಅವ್ರನ್ನ A1 ಆರೋಪಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ದುರುಪಯೋಗ ಪಡ್ಕೊಂಡು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ನಿಟ್ಟಿನಲ್ಲಿ ಇವತ್ತು ನಮ್ಮ ಯಲಹಂಕ ಶಾಸಕರಾದ ವಿಶ್ವನಾಥಣ್ಣವರು, ನಮ್ಮ ಗೌರಿಬಿದನೂರಿನ ನಾಯಕರಾದಂಥ ರವಿನಾರಾಯಣ ರೆಡ್ಡಿ ಅವರು, ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಬಳ್ಳಾಪುರ ರಾಮಲಿಂಗಪ್ಪ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಮುಖಂಡರಾದಂಥ ನಮ್ಮ ಮರಳಗುಂಡಿ ಕೃಷ್ಣಮೂರ್ತಿ ಅವರು, ಈ ಗೌರಿಬಿದನೂರಲ್ಲಿ ಹೋದ ಬಾರಿ ಕ್ಯಾಂಡಿಡೇಟ್ ಆಗಿದ್ದ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಅವರು, ಮಾಜಿ ಶಾಸಕರಾದ ರಾಜಣ್ಣವರು ಹಾಗೂ ನಮ್ಮ ಬಿಜೆಪಿ ಎಲ್ಲ ಮುಖಂಡರು ಇವತ್ತು IBಯಲ್ಲಿ ನಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಕಾರಣ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಕೊಡಗಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಕಾಂಗ್ರೆಸ್ನ MLA ಹಾಗೂ ಪಣ್ಣಣ್ಣವರು ಅವ್ರ ಹೆಸರು ಕೂಡ ಬರೆದು ಸಾವನ್ನ
ಅಪ್ಪಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ FIR ಅಲ್ಲಿ ಅವ್ರ ಹೆಸರು ಯಾರ ಹೆಸರುಗಳು ಬರ್ತಿಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ಆದ್ರೆ ಪಕ್ಷದಲ್ಲಿದ್ರೆ FIR ಗಳಲ್ಲಿ ಯಾರು ಬರೀತಕ್ಕಂಥದ್ದು ಅವರು ಅಜೆಂಡಾ ಮಾಡ್ಕೊಂಡಿದ್ದಾರೆ. ವಿರೋಧ ಪಕ್ಷ ಆದ್ರೆ ಯಾವುದೇ ಧೋರಣೆ ಇಲ್ಲ ಅಂದ್ರೆ ಕೂಡ ವಿರೋಧ ಪಕ್ಷಗಳಿರ್ತಕ್ಕಂಥವನ್ನ ಬರಿಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಧಿಕಾರವನ್ನು ಕೈಗೆತ್ತಿಕೊಂಡು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತೇನು ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಒಬ್ಬ ಡ್ರೈವರು ಪಾಪ ಸಾಕಷ್ಟು ಹಣ ಸಾಲ ಮಾಡಿ ಏನು ಸರ್ಕಾರ ನೌಕರ ಪರ್ಮನೆಂಟ್ ಆಗ್ಬೇಕು ಅಂತ ಪಾಪ ಕಾರ್ಯಕರ್ತರು ಆಸೆ ತೋರಿಸಿ ಅವ್ರ ಹತ್ರ ದುಡ್ಡು ತಿಂದಿರ್ತಕ್ಕಂಥದ್ದು ಇದು ಇವತ್ತು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯ. ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಹೇಳಿ ದುಡ್ಡು ತಗೊಂಡಿದ್ದಾರೆ. ಪಾಪ ದುಡ್ಡುಗೋಸ್ಕರ ಇವತ್ತು ಅವತ್ತು ಏನು ನೇಣಾಕೊಂಡಿದ್ದಾರೆ. ಪಾಪ ಅವರ ಕುಟುಂಬಕ್ಕೆ ದೇವರು ಈ ಒಂದು ಬಾಧೆನ ಹೊರಿತಕ್ಕಂಥದ್ದು, ಅವ್ರಾಗಿರ್ತಕ್ಕಂಥ ಅನ್ಯಾಯನ ನಾಳೆ ಬೆಳಗ್ಗೆ ಕಾಂಗ್ರೆಸ್ನವರು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು. ಒಬ್ಬ ದಲಿತ ಕುಟುಂಬದಲ್ಲಿರ್ತಕ್ಕಂಥ ಹುಡುಗ ಯುವಕ 100 ವರ್ಷ ಬದುಕಬೇಕಾಗಿರೋನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪಾಪ ಯಾರೇ ಆಗಲಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ವಿರೋಧ ಪಕ್ಷ ಎಂದಿದ ತಕ್ಷಣನೇ MP ಅವರನ್ನ A1 ಮಾಡಿರ್ತಕ್ಕಂಥದ್ದು ದೊಡ್ಡ ಖಂಡನೀಯ. ಅವ್ರು ಏನಾದ್ರೂ ಅವ್ರನ್ನ ಕೈ ಬಿಡಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ತನಿಖೆ ಮಾಡಿ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡ್ಲಿ, ಅವ್ರಿಗೆ ನ್ಯಾಯ ಕೊಡಿಸಿ. ಆದ್ರೆ ಯಾವುದೇ ಒಂದು ತನಿಖೆ ಇದ್ದರೇ ಅವ್ರ ಅಪರಾಧ ಸ್ಥಾನ ನಿಲ್ಲಿಸ್ಬಿಟ್ಟು A1 ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದು ನಾವು BJP ಪಕ್ಷದಿಂದ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಅವ್ರ ಹೆಸರನ್ನ ಕೈ ಬಿಡಬೇಕು, ತನಿಖೆ ಮಾಡಲಿ, CBI ಕೊಡ್ಲಿ, ಇಲ್ಲಿರ್ತಕ್ಕಂಥ ಯಾವ್ಯಾವ ಸಂಸ್ಥೆ ಕೊಡ್ತಾರೋ ಎಲ್ಲ ಕೊಟ್ಬಿಟ್ಟು ತನಿಖೆ ಮಾಡಿ ಏನೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದ್ರಲ್ಲಿ ಆಗಿರ್ತಕ್ಕಂಥ ದುಡ್ಡು ತಿಂದಿದ್ದವ್ರನ್ನ ಅವ್ರನ್ನ ಶಿಕ್ಷೆಗೆ ಕೊಡ್ಲಿ. ಆದ್ರೆ ಇದ್ರ ರಾಜಕೀಯ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಇದ್ರ ಕುರಿತು ನಮ್ಮ ವಿಶ್ವಣ್ಣವ್ರು ಇದ್ದಾರೆ. ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುಂಡಾಜ್ ಅವರು ಈಗಲೂ ಬಂದಿದ್ದಾರೆ, ಅವರು ಮಾತಾಡ್ತಾರೆ. ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಂತೂ ಗ್ಯಾರಂಟಿ ಇದ್ರು. ನಮಸ್ಕಾರ. ಒಂದು 12ನೇ ತಾರೀಕು ತಿರಂಗ ಯಾತ್ರೆ ಹೆಬ್ಬಾಳದಿಂದ ಪ್ರಾರಂಭ ಆಗಿ ಬ್ಯಾಟ್ರಾಯನಪುರ, ಯಲಹಂಕ, ದೊಡ್ಡಬಳ್ಳಾಪುರ ಮಾರ್ಗವಾಗಿ ಗೋರಿಬಿದನೂರು ಬಂದು ಅಲ್ಲಿಂದ ನಾವು ಇಂದಿರಾಶ್ವತ್ಥಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಂದಿರಾಶ್ವತ್ಥ 2ನೇ ಜಲಿಯನ್ವಾಲ ಬಾಗ್ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಈ ಭಾಗದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರ್ತಕ್ಕಂಥ ಕಾರ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂಥ CN ಅವರು ಮತ್ತು ನಾವೆಲ್ಲ ಶಾಸಕರು ಕಾರ್ ರ್ಯಾಲಿ ಮುಖಾಂತರ ಸುಮಾರು ಒಂದು 500ಕ್ಕೂ ಹೆಚ್ಚು ಕಾರು ಮತ್ತು 2000 ಬೈಕ್ಗಳ ಮುಖಾಂತರ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಏನೈತೆ 15ನೇ ತಾರೀಕು ಅದಕ್ಕೆ ಪೂರ್ವಭಾವಿಯಾಗಿ ನಾವು 12ನೇ ತಾರೀಕು ಅಲ್ಲಿ ಭೇಟಿಯನ್ನು ಕೊಟ್ಟು ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿ ನಾವು ಹುತಾತ್ಮರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಬಹಳ ಪ್ರಮುಖವಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ನೋಡಬೇಕು ಅಂತ ಹೇಳ್ಕೊಂಡಿದ್ದೀವಿ. ಎರಡನೇದು, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಂತ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ಕಳೆದ ವಾರ ಒಂದು ಏನು ಆಪಾದನೆ ಬಂದಿತ್ತು. ಅವರು ಯಾರೋ ಇಬ್ಬರು ಕಾರ್ಯಕರ್ತರು ಬಾಬು ಅನ್ನೋರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ದುಡ್ಡನ್ನು ತಗೊಂಡು ಅದು 2022ರಲ್ಲಿ ತಗೊಂಡೋದು ಅಂತ ಅವ್ರು ಬಂದಿರ್ತಕ್ಕಂಥ 21. ಇದಾಗಿ 4 ವರ್ಷಗಳ ನಂತರ ಇವತ್ತು ಅವರು ಆತ್ಮಹತ್ಯೆಯನ್ನು ಮಾಡಿ ಡೆತ್ ನೋಟನ್ನು ಬಂದಿರ್ತಕ್ಕಂಥ ಆಧಾರದ ಮೇಲೆ ಇವತ್ತು ಲೋಕಸಭಾ ಸದಸ್ಯರ ಮೇಲೆ A1 ಮಾಡಿರ್ತಾರೆ. ಈಗ ಸಾಕಷ್ಟು ಜನ ಶಾಸಕರಿದ್ದೀವಿ, ಮಂತ್ರಿಗಳಿದ್ದೀವಿ, ಮುಖ್ಯಮಂತ್ರಿಗಳವರು. ನಾವೆಲ್ಲ ಕೂಡ ಮುಖ್ಯಮಂತ್ರಿಗಳಿಗೆ ಕಾಸು ಕೊಟ್ಟರೆ ಕೆಲಸ ಆಗ್ತದೆ ಅಂತೇಳಿ ಯಾರೋ ತಗೊಂಡು ಅವರು ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಮೇಲೆ FIR ಮಾಡೋಕ್ಕಾಗ್ತದೆ. ಇವತ್ತು ನೇರವಾಗಿ ಏನಾದರೂ ಇವರು ಸುಧಾಕರ್ ಅವ್ರ ಹತ್ರನೇ ಹೋಗಿ
ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಅವ್ರ ಹತ್ರನೇ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಾವು ಒಪ್ಕೊಳ್ಬೋದಾಗಿತ್ತು. ಯಾರೋ ಅವ್ರ ಹಿಂಬಾಲಕರು ಹೋಗಿ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದಾಗ ಒಬ್ಬ ಬಾಬು ತೀರೋಗಿದ್ದಾನೆ, ಅವ್ರ ಕುಟುಂಬಕ್ಕೆ ಕಷ್ಟ ಇದೆ ಇವತ್ತು. ಒಬ್ಬ ದುಡಿಯುವಂಥ ಒಬ್ಬ ವ್ಯಕ್ತಿ ತೀರೋಗವನು, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ನಾವು ನ್ಯಾಯ ನೋಡ್ಬೇಕಲ್ವಾ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ಅಂತೇಳಿ ಅದು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಒಂದು ಮಾಡಿರ್ತಕ್ಕಂಥದ್ದು ಇದೇನು ಇವತ್ತಲ್ಲ, ನಮ್ಗೆ ಈ ಸರ್ಕಾರ ಬಂದಾಗಿಂದ ಕೂಡ ಇದು ನಿರಂತರ ನಡ್ಕೊಂಡು ಹೋಗ್ತಾ ಇದೆ. ಬೈರತಿ ಬಸವರಾಜ್ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಫೋಟೋದಲ್ಲವ್ರೆ ಅಂತೇಳಿ ಯಾವುದೋ ಒಂದು ಕೊಲೆ ಕೇಸಲ್ಲಿ ಅವ್ರನ್ನೂ FIR ಮಾಡೋದು, ಮುನಿರತ್ನಂ ಅವ್ರ ಮೇಲೆ ಕೂಡ ಕೇಸ್ಗಳಾಗವು. ಅಂದ್ರೆ ಯಾರು ಇವತ್ತು ಬಿಜೆಪಿಯಲ್ಲಿ ಪ್ರಭಾವಿಯಾಗಿರ್ತಾರೋ ಅವರನ್ನ ಬಗ್ಬಡಿಯುವಂತ ಕೆಲಸವನ್ನ ಈ ತರ ಸುಳ್ಳು ಮಕ್ಕಳನ್ನ ಹಾಕೋದ್ರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಿಜವಾಗ ಕೂಡ ನಿಮ್ಗೆ ಏನಾದ್ರು ಆ ತರ ಇತ್ತು ಅಂದ್ರೆ ಚುನಾವಣೆಯಲ್ಲಿ ನೀವು ತೋರಿಸ್ಬೇಕಾಯ್ತು, ಬಲ ತೋರಿಸ್ಬೇಕಾಯ್ತು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಚಿಕ್ಕಬಳ್ಳಾಪುರದ ಒಂದು ಹೇಳಲಿಲ್ಲ, ಎಲ್ಲ 85,000 ತಗೊಂಡವ್ರೆ, ಇಲ್ಲೂ ಕೂಡ ಬೋಗಸ್ ಕೊಟ್ಟವ್ರೆ ಅಂತ ಹೇಳಿ. ಬಹುಶಃ ಮುಂದಕ್ಕೆ ಹೇಳ್ತಾರೇನೋ ಗೊತ್ತಿಲ್ಲ, ಅವರೆಲ್ಲ ಕೂಡ ಈ ತರ ಸುಳ್ಳು ಹೇಳ್ಕೊಳ್ತಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಸರಿ ಇಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ನಾಯಕರು, ನಾವು ಎಲ್ಲಾ ಶಾಸಕರು ಕೂಡ ಸುಧಾಕರ್ ಅವ್ರ ಮೇಲೆ ಇವತ್ತೇನು FIR ಮಾಡಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ತನಿಖೆ ಮಾಡೋದಕ್ಕೆ ಅಡ್ಡಿ ಮಾಡ್ತೀವ? ಖಂಡಿತ ಇಲ್ಲ, ತನಿಖೆ ಮಾಡ್ತೀವಿ. ಯಾರು ದುಡ್ಡು ತಗೊಂಡಿದ್ದಾರೋ ಅವರನ್ನು ಬಂಧಿಸಿ ಆ ದುಡ್ಡನ್ನು ವಸೂಲಿ ಮಾಡಿ ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ಯಾರೋ ಮೂರನೇ ವ್ಯಕ್ತಿ MP ಮೇಲೆ ಹೇಳಿದ್ರು, ಮಂತ್ರಿಗಳ ಮೇಲೆ ಹೇಳಿದ್ರು, MLA ಮೇಲೆ ಅಂತ ಹೇಳಿದ್ರೆ ಇದೊಂದು ಕೆಟ್ಟ ಚಾಳಿಗೆ ಶುರುವಾಗ್ತದೆ. ಕೆಟ್ಟ ಚಾಳಿ ಹೆಸರು ಬಿಡ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಮೇಲೆ ಮಾಡ್ತಾರೆ. ನನ್ನೇ ತಗೊಳ್ರಿ ಉದಾಹರಣೆಗೆ, MLAಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ದುಡ್ಡು ತಗೊಂಡ್ರು ಉದಾಹರಣೆಗಳವೆ. ಅದೆಲ್ಲ ಕರೆದು ಮೇಲೆ ನಾನೇ FIR ಮಾಡಿಸಿದ್ದೀನಿ. ನಾಳೆ ಏನಾದ್ರು ಈ ತರ ಮಾಡ್ಕೊಂಡ್ರೆ ನಾಳೆ ನನ್ನೂ ಸೇರಿಸ್ತಾರೆ. FIR ಕೊಟ್ಟವ್ರೆ ಸೇರಿಸಿದ್ದಾರೆ ಈಗ. ಆದ್ರೆ ಇವತ್ತು ತನಿಖೆಯನ್ನು ಮಾಡಿ ಇದರಲ್ಲಿ ಸುಧಾಕರ್ ಅವ್ರ ಪಾತ್ರ ಏನಾದ್ರು ಇದೆಯಾ ಪರಿಶೀಲನೆ ಮಾಡಿ ನಮ್ದೇ ತಕರಾರಿಲ್ಲ. ಅಂದ್ರೆ ನಮಗ್ ಗೊತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಅವ್ರದ್ದಿಲ್ಲ. ಇವತ್ತು ರಾಜಕೀಯವಾಗಿ ಅವರನ್ನ ಹೊರಬಡಿಬೇಕು ಅಂತ ಹೇಳಿ ಆಡಳಿತ ಪಕ್ಷ ಇವತ್ತು ಮಾಡ್ತಾ ಇದೆ. ಅದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಅನಾವಶ್ಯವಾಗಿ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ರೆ ನಾವು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಖಂಡಿತವಾಗೂ ನಾವು ಮಾಡ್ತೀವಿ. ಇದನ್ನ ರಾಜ್ಯಾಧ್ಯಕ್ಷ ಹೇಳವ್ರೆ, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳವ್ರೆ, ನಾವು ಕೂಡ ಅದನ್ನ ಗಟ್ಟಿಯಾಗಿ ಧ್ವನಿಯಲ್ಲಿ ನಾವು ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 12ನೇ ತಾರೀಕು ಮಂಗಳವಾರ ಮಾನ್ಯ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರಣ್ಣವರು ತಿರಂಗ ಯಾತ್ರೆ, ಈ ಒಂದು ಯಾತ್ರೆಯನ್ನ ಬೆಂಗಳೂರಿನಿಂದ ಹಿಡಿದು ಅಪ್ ಟು ವಿದ್ರಾಶ್ವತ ಯಾತ್ರೆಯನ್ನ ಕೈಗೊಳ್ತಾರೆ. ಕಾರ್ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಸ್ವತಂತ್ರ ದಿನಾಚರಣೆಯ ಪೂರ್ವವಾಗಿ ನಮ್ಮ ವಿಶ್ವಣ್ಣವರು ಹೇಳಿದಂಗೆ 2ನೇ ಜಲಿಯನ್ ವಾಲಾ ಬಾಗ್ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ಗೌರಿಬಿದನೂರು ಕ್ಷೇತ್ರದ ವಿದ್ರಾಶ್ವತಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ ನಮ್ಮ ನಾಯಕರಾಗಿರುವಂತಹ ವಿಶ್ವಣ್ಣವರು ಬರ್ತಾರೆ. ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮುರಾಜಣ್ಣವರು ಬರ್ತಾರೆ, ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರೇಗೌಡರು ಬರ್ತಾರೆ, ಸ್ಥಳೀಯವಾಗಿ ರವಿನಾರಾಯಣ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಡಾಕ್ಟರ್ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿಕ್ಕೆ, ನಾವೆಲ್ಲ ಕಾರ್ಯಕರ್ತರನ್ನ ಮನವಿ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಬಂದಿದ್ದೀವಿ ಅಂತ ಅಲ್ಲಿ ನಮ್ಮ ನಾಯಕರು ತಿಳಿಸಿದ್ದಾರೆ. ಒಟ್ಟಿಗೆ ಏನು ಮಾನ್ಯ ಸಂಸದರ ಬಗ್ಗೆ ಮತ್ತು ಆ ವಿಚಾರದ ಬಗ್ಗೆ ನಮ್ಮ ನಾಯಕರು ವಿಶ್ವಣ್ಣವರು ಸವಿಸ್ತಾರವಾಗಿ ಈ ವಿಷಯವನ್ನು ಮಂಡಿಸಿದ್ದಾರೆ. ಈ ರೀತಿ ಆಗುವಂಥದ್ದು 16 ಕಡೆ ಒಬ್ಬರು ಹೆಸರು ಹೇಳ್ಕೊಂಡು ಬೇರೆಯವ್ರು ದುಡ್ಡು ತಗೊಳ್ಳುವಂಥದ್ದು ಇವತ್ತಿನ ಒಂದು ಜಗತ್ತಲ್ಲಿ ಸಾಮಾನ್ಯ. ಹಾಗಾಗಿ ಸರಿಯಾದ ತನಿಖೆಯನ್ನ ಮಾಡದೆ ಏಕಾಏಕಿ ಏಮನ್ನಾಗಿ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೇರಿಸಿರೋದನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ವಿಜಯಣ್ಣ ಅವರು ಕಳಿಸಿದ್ದಾರೆ, ವಿರೋಧ ಪಕ್ಷದ ನಾಯಕರು ಕಳಿಸಿದ್ದಾರೆ, ನಮ್ಮ ನಾಯಕರು ಈಶ್ವರವರು ಕಳಿಸಿದ್ದಾರೆ. ನಾವು ಇದನ್ನ ಖಂಡಿಸಿ ಇದ್ರ ವಿರುದ್ಧವಾಗಿ ಅವರ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ, ಭಾರತೀಯ ಜನತಾ ಪಾರ್ಟಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರ ಬೆಂಬಲ ಸದಾಕಾಲ ಸಂಸದರ ಜೊತೆ ಇರುತ್ತೆ. ಇದೊಂದು ಹೊಸ ರೀತಿಯಾದಂತಹ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಅಧಿಕಾರಕ್ಕೆ ಬಂದ ನಂತರ ನಮ್ಮ ಕಾರ್ಯದರ್ಶಿಗಳು ಬಾಗೇಪಲ್ಲಿ ಮುರಾಜಣ್ಣ ಅವ್ರ ಮೇಲೂ ಕೇಸ್ ಮಾಡಲಾಗಿದೆ. ನಮ್ಮ ಎಲ್ಲ ಕಾರ್ಯಕರ್ತರನ್ನ ಹುಡುಕಿ ಕೇಸುಗಳು ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಈ ರೀತಿ ರಾಜಕಾರಣವನ್ನ ಈ ಬಾರಿ ಮಾಡ್ತಾ ಇದೆ. ಇದ್ರ ವಿರುದ್ಧವಾಗಿ ಎಲ್ಲ ಕಾರ್ಯಕರ್ತರೊಟ್ಟಿಗೆ ನಮ್ಮ ಮುಖಂಡರು ಸದಾಕಾಲ ನಿಲ್ತಾರೆ. ಹಾಗಾಗಿ ನಮ್ಮ ಸಂಸದರೊಟ್ಟಿಗೂ ಸಹ ಎಲ್ಲ ಕಾರ್ಯಕರ್ತರು ಈ ಒಂದು
ಪ್ರಕರಣದಲ್ಲಿ ನಿಲ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ನಮ್ಮ ಯುವಕರು ಯುವತಿಯರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಬಂದು ರಾಜ್ಯಾಧ್ಯಕ್ಷ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಗೌರಿಬಿದನೂರು ತಾಲೂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬಹುದು ಅಂತ ನಾನು ತಮ್ಮೆಲ್ಲರೂ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಸಿದ್ದರಾಮಯ್ಯ ಖರೀದಿ ಮಾಡಿದ್ದಕ್ಕೆ ಅವರು ಗೆದ್ದಿದ್ದು ಅಂತಕ್ಕಂಥದ್ದನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಖರೀದಿ ಮಾಡೋದು ಬೇರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮತದಾರರನ್ನ ಖರೀದಿ ಮಾಡೋದು, ಆಸೆ ಅಂಶಗಳನ್ನ ನೋಡೋದು ಸಹಜವಾಗಿ ಎಲ್ಲ ಕಡೆ ನಡೀತಾ ಇರ್ತದೆ. ನಾವೇನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕೀಯ ಎಲೆಕ್ಷನ್ ಹೆಂಗೆ ನಡೀತದೆ ಅಂತ ಹೇಳಿ ನಮಗೆಲ್ಲ ಗೊತ್ತಿರುತ್ತೆ. ಆದರೆ ನಿನ್ನೆ ನಡೆದಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಕ್ರಮ ಮತದಾನ ಮಾಡಿದ್ದಾರೆ, ಅಕ್ರಮವಾಗಿ ಹೆಸರನ್ನ ಸೇರಿಸಿದ್ದಾರೆ ಅಂತೇಳಿ ಮಾಸ್ಟರ್ ಥರ ಎಲ್ಲ ಕಡೆ ಡೆಲ್ಲಿಯಲ್ಲೂ ಕೂಡ ಎಲ್ಲ ಮಾಡಿ ನಿನ್ನೆ ಅನಾವಶ್ಯಕವಾಗಿ ಬೆಂಗಳೂರನ್ನ ಎಲ್ಲ ಒಂಥರ ಸ್ಪರ್ಧ ಮಾಡಿ ಹೊರಗಡೆಯಿಂದ ಜನಗಳನ್ನ ಕಳಿಸಿ ಎಲ್ಲ ಮಾಡಿರ್ತಕ್ಕಂಥ. ಈಗ ಚುನಾವಣಾ ಆಯೋಗ ಕೂಡ ಅವ್ರು ನೇರವಾಗಿ ಹೇಳ್ಬೇಕು, ನೀವು ಅಫಿಡವಿಟ್ ಕೊಡಿ, ನೀವು ಅಫಿಡವಿಟ್ ಕೊಡಬೇಕು, ಇಲ್ಲಾಂದರೆ ನೀವು ಸುಳ್ಳು ಅಂತ ಹೇಳಿದ್ರೆ ಒಪ್ಕೊಬೇಕು ಅಂತ ಹೇಳಿದ್ವಿ. ನಿನ್ನೆ 2 ಗಂಟೆಗಳ ಕಾಲ ಚುನಾವಣಾ ಆಯೋಗದವರು ಕೂಡ ಕಾಯ್ತಾ ಇದ್ರು ಬರ್ತಾರೆ ಅಂತ. ಆಗ ಅವ್ರು ಹೇಳಿದ್ರು ನಾನು ಸಂವಿಧಾನ ಮೇಲೆ ಪ್ರಮಾಣ ಮಾಡೋದ್ರಿಂದ ಅವ್ರು ಹೇಳೋದೇ ವೇದವಾಕ್ಯ ಅಂತಂದ್ರೆ ಅವ್ರು ಹೇಳೋದು ನಿಜ ಅಂತ. ಈ ಥರ ನಿನ್ನೆ ಹೇಳ್ಬಿಟ್ಟು ಓಡೋದವ್ರೆ ಬೆಳಗ್ಗೆಯಿಂದ ಮಾಧ್ಯಮಗಳನ್ನ ನೋಡ್ತಾ ಇದ್ವಿ, ಭಾಳ ಚರ್ಚೆಗಳು ನಡೀತಾ ಇದ್ದಾರೆ. ಈ ಥರ ಒಂಥರ ಓಡಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಭಾಳ ವರ್ಷ ಕಾಂಗ್ರೆಸ್ ಅವರು ಇದ್ದಿದ್ದು. ಕಾಂಗ್ರೆಸ್ ಅವ್ರಿಗೆ ಗೊತ್ತು ಹೆಂಗೆ ಬೋಗಸ್ ಮಾಡಬೇಕು, ಹೆಂಗೆ ಹೆಸರು ಸೇರಿಸಬೇಕು ಏನು ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಮತದಾನ ಬಂದಮೇಲೆ ನಾವೆಲ್ಲ ಕೂಡ ಭಾಳ ಚುನಾವಣೆ ಎದುರಿಸಿದ್ವಿ, ನಾವು ಹಾಕಿದ್ದೇವೆ ಮತದಾನ. ಒಂದು ಬೋಗಸ್ ಓಟ್ ಮಾಡೋದು ಭಾಳ ಕಷ್ಟ ಇವಾಗೆಲ್ಲ ಕೂಡ. ತಕ್ಷಣ ಹಿಡಿತಾರೆ, ಯಾಕಂದ್ರೆ ಏಜೆಂಟ್ ಇರ್ತಾರೆ, 3 ಪಕ್ಷದ ಏಜೆಂಟ್ಗಳು ಕುತ್ಕೊಂಡಿರ್ತಾರೆ. ನೀವು ಆವಾಗ ಅಬ್ಜೆಕ್ಷನ್ ಮಾಡಿಲ್ಲ. ಮತ್ತೆ ಎಲೆಕ್ಷನ್ ಮೊದಲು 1 ತಿಂಗಳ ಮೊದಲೇ ನೀವು ವೋಟರ್ ಲಿಸ್ಟ್ ಎಲ್ಲರ ಕೈಗೂ ಬಂದಿರ್ತದೆ, ಎಲ್ಲ ಪಕ್ಷದವ್ರ ಕೈಗೂ ಬಂದಿರ್ತಾರೆ. ಅಲ್ಲಿ ಚೆಕ್ ಮಾಡ್ತೀವಿ ನಾವು. ಬಂದಿದ್ರೆ ಆವಾಗ ಅಬ್ಜೆಕ್ಷನ್ ಮಾಡಿದ್ದೀರಾ ನೀವು? ರಾಹುಲ್ ಗಾಂಧಿ ಅವರಾಗಲಿ ಇಲ್ಲ ಕಾಂಗ್ರೆಸ್ನ ಯಾರೋ ಒಬ್ಬ ಏಜೆಂಟ್ರಾಗಲಿ ಒಬ್ಬ ನಾಯಕರಾಗಲಿ ಏನೋ ಮಾಡಿದ್ದಾರೆ? ಇಲ್ಲ ಚುನಾವಣೆ ರಿಸಲ್ಟ್ ಬಂದಾದ್ಮೇಲೆ ಸೋತ್ರಲ್ಲ ನೀವು, ಸೋತ್ಮೇಲೆ ಈ ಕಾರಣದಿಂದ ಸೋತಿದ್ರಿ ಅಂತ ಹೇಳಿ ಕೂಡ 1 ತಿಂಗಳೊಳಗಡೆ ಚುನಾವಣೆಗೂ ಇದು ಎಲೆಕ್ಷನ್ ವಿಚಾರವಾಗಿ ಡಿಸ್ಪ್ಯೂಟ್ಗೂ ಕೂಡ ನೀವು ಹೋಗಬೇಕಾಗಿತ್ತು. ಇಲ್ಲೂ ಓದಲಿಲ್ಲ ನೀವು. ನೀವು ಗೆದ್ರೆ ಮಾತ್ರ ಚುನಾವಣಾ ಆಯೋಗ ಭಾಳ ಒಳ್ಳೆಯದು. ತೆಲಂಗಾಣ ಗೆದ್ರಿ, ಕರ್ನಾಟಕದಲ್ಲಿ ಗೆದ್ರಿ, ನಾವೇ ನೀವು ಚುನಾವಣಾ ಅಕ್ರಮ ಮಾಡಿದ್ದೀವಿ ನಾವೆಲ್ಲರೂ ಹೇಳಲೇ ಇಲ್ಲ. ಸೋತಿದ್ದೀವಿ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೀವಿ. ಆದರೆ ನೀವು ಮಹಾರಾಷ್ಟ್ರದಲ್ಲಿ ಸೋತ ತಕ್ಷಣ ಈಗ ಬಿಹಾರ್ ಚುನಾವಣೆಯಲ್ಲಿ ಸೋಲುವಂಥ ಭೀತಿಗೋಸ್ಕರ ಈ ಜನಗಳ ಮನಸ್ಸನ್ನ ಬೇರೆ ಕಡೆ ಸೆಳೆಯುವಂಥ ಕೆಲಸನ ತಾವು ಭಾಳ ಅಪಕೃತರಾಗಿ ಮಾಡ್ತಾ ಇದ್ದೀವಿ ನೀವೆಲ್ಲ ಕೂಡ. ಈ ಥರ ಮಾಡಿ ಜನಗಳನ್ನ ಮನಸ್ಸನ್ನು ಗೆಲ್ಲೋಕ್ಕಾಗೋದಿಲ್ಲ. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಅಣ್ಣ ಕರೆದಿದ್ದೀವಿ, ಓದ್ತಾ ಇದ್ದೀವಿ, ಏನು ಕರೆದ್ರೆ ನಮಗೂ ಗೊತ್ತಿಲ್ಲ ಅಂತ. ನಾನು ಓದಂಥ 3-4 ಜನಗಳಿಗೆ ಅದು ಏನು ಹೋಗಿದ್ದೀವಿ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಈ ಥರ ಮತ ಖರೀದಿಯನ್ನು ಇಬ್ರಾಹಿಂ ಅವ್ರು ಮಾಡಿದೆ ಏನು ಮಾಡವ್ರೆ, ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಅವರು ಮಾಡಿರ್ತಾರೆ, ರಾಹುಲ್ ಗಾಂಧಿ ಕ್ಷೇತ್ರದಲ್ಲೂ ಆಗಿರ್ತದೆ, ನಮ್ಮ ಕ್ಷೇತ್ರದಲ್ಲೂ ಆಗಿರ್ತದೆ, ಅದೇನು ಮುಚ್ಚುಮರೆ ಏನಿಲ್ಲ. ಆದರೆ ಅಕ್ರಮವಾಗಿ ಮತದಾನ ಮಾಡಿರ್ತಕ್ಕಂಥ ಇವತ್ತು ಕೂಡ ನೀವು ಯಾವುದೇ ವೋಟರ್ ಚೆಕ್ ಮಾಡಿ 1000 ವೋಟ್ ಇದ್ರೆ 200ರಿಂದ 300 ವೋಟ್ ಇರೋದೇ ಇಲ್ಲ ಅಲ್ಲಿ. ಯಾಕಂದರೆ ಬಂದು ವೋಟ್ ಮಾಡಿ ಹೋಗ್ತಾ ಇರ್ತಾರಲ್ಲ, ಕೂಲಿಗಾರ ಇರ್ಬೋದು, ಕೆಲಸದವರು ಅವರೆಲ್ಲ ಕೂಡ ಡಿಲೀಟ್ ಆಗ್ತಾ ಇಲ್ಲ. ಸೇರಿಸೋದು ನಾವು ಸೇರಿಸ್ತೀವಿ, ಡಿಲೀಷನ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಿ ಯಾವುದೇ ಕಾರಣ ಅದು ಹಂಗೆ ಉಳ್ಕೊಂಡಾಯ್ತು. ನಿನ್ನೆ ಮಹದೇವಪುರದಲ್ಲಿ 50 ವೋಟ್ ಒಂದೇ ಮನೆಯಲ್ಲಿ ಅವರೇ ಅಂತೇಳಿ ಅವನು ಉತ್ತರ ಕೊಟ್ಟಾನೆ. ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಮನೆಗೆ ಬಾಡಿಗೆಗೆ ಬರ್ತಾರೆ, ಕೆಲಸದವ್ರು 1 ವರ್ಷಕ್ಕೆ ಹೋಗ್ತಾರೆ, ಹೋಟೆಲ್ ಇಟ್ಟಲ್ಲಿ ಸೇರಿಸಿರ್ತಾರೆ, ತಿರ್ಗಾ ಡಿಲೀಟ್ ಆಗಲ್ಲ. ಈ ಥರ ಸೇರಿ ಅವ್ರ ಮನೆ ವಿಳಾಸದಲ್ಲಿ 50 ಬಟ್ ಅಲ್ಲಿ ಇರೋದೇ 6 ವೋಟ್ ಆಗಿರೋದು 6 ವೋಟ್. ಈ ಥರ ಏನೋ ಆಟಂಬಂಬ ಆಗ್ತೀನಿ ಅಂತೇಳಿ ದೊಡ್ಡ ಒಂದು ಪ್ರಚಾರವನ್ನು ತಗೊಳ್ಳೋಕ್ಕೆ ಹೋದ್ರು. ಈ ಮೂರ್ತನದ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಿಮಗಿತ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಹೋಗ್ರಿ, ಹೈಕೋರ್ಟ್ ಹೋಗ್ರಿ, ಚುನಾವಣಾ ಕಮಿಷನರ್ಗೆ ಸಾಕ್ಷ್ಯ ಸಮೇತ ಕೊಡ್ರಿ. ಅದು ಬಿಟ್ಟು ದೊಡ್ಡ ಗೊಂದಲ ಉಂಟಾಗ್ತಕ್ಕಂಥ ಕೆಲಸವನ್ನು ದೊಡ್ಡ ವ್ಯಕ್ತಿ ಅಂದ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸುಪ್ರೀಂ ಕೋರ್ಟಲ್ಲಿ ಕೂಡ ನಮ್ಮ ಚೈನಾ ಒಂದು ಗಲಾಟೆ ವಿಚಾರದಲ್ಲಿ ಮಾಡಿ ಚೀಮಾರಿ ಹಾಕಿರೋದು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನೇ ಪ್ರಶ್ನೆ ಮಾಡ್ತಾರೆ. ಇದು ಏನು ಮಾಡೋದು, ನಾವು ಏನು ಹೇಳೋಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ನಾವು ಸುಮ್ಮನೆ ಇರೋದು ಭಾಳ ಒಳ್ಳೆಯದು. ಈಗ ಇವತ್ತು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕುಲಾದಂಥ ವಿಶ್ವಣ್ಣನವರು ನೇತೃತ್ವದಲ್ಲಿ ಮತ್ತು ಮತ್ತು ಕರ್ನಾಟಕದ ಮಾಜಿ ಅಧ್ಯಕ್ಷರು ರಾಜಣ್ಣವರು ಎಲ್ಲರೂ ಸೇರಿ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಇವತ್ತು ಒಂದು ಸಂದೇಶವನ್ನು ನಮ್ಮ ವಿಶ್ವಣ್ಣವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. 12ನೇ ತರಗತಿಯಲ್ಲಿ ವಿಜಯಣ್ಣ ಅವರು ನೇತೃತ್ವದಲ್ಲಿ ತಿರಂಗ ಯಾತ್ರೆಗೆ ದೊಡ್ಡ ಕಾರ್ಯಕ್ರಮ ಉಗ್ರಶ್ಮತದಲ್ಲಿ ಮಾಡಬೇಕು. ತಿರಂಗ ಯಾತ್ರೆ ಅಂತ
ನಿಶ್ಚಯ ಮಾಡಿದೆ. ದೇಶದಲ್ಲಿ ನಡ್ಡಾಜಿ ಅವರು ನಿಶ್ಚಯ ಮಾಡಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ವಿಜಯನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈಗ ತಾನೇ ನಾವೆಲ್ಲ ಕೂಡ ಕಾರ್ಯಕರ್ತರು ನಮ್ಮೆಲ್ಲ ಏನು ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ನ್ಯಾಷನಲ್ ಪಾರ್ಕ್ ಪ್ಲಾನ್ ವಿಜಯನ್ ಅವರು ಬಂದಾಗ ನಾವು ಸ್ವಾಗತವನ್ನು ಮಾಡಿ ಅವರು ಪರಂಪರೆ ಇರ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಪುಷ್ಪನಮನವನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಅತಿ ಹೆಚ್ಚು ಜನ ಸೇರಬೇಕು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮ ಅಂತ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಯಲಹಂಕದಿಂದಲೇ ಅವ್ರು ಸ್ಟಾರ್ಟ್ ಆಗ್ತಾರೆ ವಿಜಯನ್ ಅವರು ನಮ್ಮ ವಿಶ್ವನ ಅವರ ನೇತೃತ್ವದಲ್ಲಿ ಮತ್ತು ಜೊತೆಗೆ ಅವರ ಶಾಸಕರಾದಂಥ ಅವರು ಕೂಡ ದೊಡ್ಡಾಪುರದಿಂದ ಅವರನ್ನು ಕರ್ಕೊಂಡು ಈ ಕಾರ್ಯಕ್ರಮ ಮುಖಾಂತರ ಕರ್ಕೊಂಡು ಬರ್ತಾರೆ. ನಮ್ಮ ಬಾಗೇಪೇಟೆಯಿಂದ ಇರ್ಬೋದು, ಮತ್ತು ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೋರಿಬಿದೂರು ಬಂದು ನಮ್ಮ ರವಿನಾರಾಯಣ ರೆಡ್ಡಿ ಇರ್ಬೋದು ಮತ್ತು ಡಾಕ್ಟರ್ ಇರ್ಬೋದು ಎಲ್ಲರೂ ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಅತಿ ಹೆಚ್ಚು ಜನಸಂಖ್ಯೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದೆಲ್ಲರೂ ಕೂಡ ಕಾರ್ಯಕರ್ತ ಮಾಡಬೇಕು. ಜೊತೆಯಲ್ಲಿ ಇಷ್ಟೊತ್ತು ಕೂಡ ಏನು ಕಾಂಗ್ರೆಸ್ನ ದುರಾಡಳಿತ ಇರ್ಬೋದು, ಕಾಂಗ್ರೆಸ್ನ ಒಂದು ದಬ್ಬಾಳಿಕೆ ದೌರ್ಜನ್ಯ ಈಗಾಗಲೇ ನಾವು ಆಗಾಗ ಹೇಳ್ತಾ ಇರ್ತೀವಿ. ಯಾಕೆಂದರೆ 4 ಸಲ 5 ಸಲ ಗೆದ್ದಿರ್ತಕ್ಕಂಥ ಶಾಸಕರು ದಿಟ್ಟತನವನ್ನು ತೋರ್ಕೊಂಡು ಇಷ್ಟೊತ್ತು ನಿಮಗೆ ಹೇಳಿದರೆ ಯಾವ ರೀತಿ ಮಾಡ್ತಾರೆ ಕಾಂಗ್ರೆಸ್ನವರು ಅಧಿಕಾರ ಇದ್ದಾಗ. ನಮ್ಮ ಸರ್ಕಾರ ಇದ್ದಾಗ ನಾವು ಯಾರನ್ನೂ ಕೂಡ ಈ ಥರ ದೇಶದ ರಾಜಕಾರಣಗಳು ಯಾರನ್ನೂ ಮಾಡಿಲ್ಲ. ಈಗಾಗಲೇ ಸಂಸದರು ಸೆಷನ್ನಲ್ಲಿದೆ. ಯಾವಾಗಲೂ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿಕೊಂಡು ಅವ್ರ ಹೆಸರು ಹೇಳ್ಕೊಂಡು ಈಗಾಗಲೇ ಏನೋ ಡೆತ್ ನೋಟ್ ಬರೆದಿದ್ದಾರೆ, ಅವ್ರು ದುಡ್ಡು ಕೊಟ್ಟಿದ್ದಾರಂತೆ, ಯಾವುದೂ ಮಾಹಿತಿ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವೇ ಹೇಳಿದ್ದಾರೆ. ನಾನು ಅವ್ರು ಯಾವತ್ತೂ ಫೋನಲ್ಲಿ ಕೂಡ ಮಾತಾಡಿಲ್ಲ, ಅವ್ರಿಗೆ ಭೇಟಿ ಕೂಡ ಆಗಿಲ್ಲ ಅಂತ ಕೂಡ ಹೇಳಿದ್ರು. ಯಾರಿಗೋ ಕೊಟ್ಟಿದ್ದೀನಿ, ಯಾರೋ ತಗೊಂಡೋಗಿ ಕೊಟ್ಟಿದ್ದಾರೆ, ಅದು ಇದು ಅಂತ ಸುಳ್ಳು ಒಂದು ಆರೋಪವನ್ನು ಅವ್ರ ಮೇಲೆ ಹಾಕ್ಕೊಂಡು ಏನಿವತ್ತು ಕಾಂಗ್ರೆಸ್ನವರು ಏನು ಜಿಲ್ಲಾ ಮಂತ್ರಿಗಳಿರ್ಬೋದು ಮತ್ತು ಅಲ್ಲಿನ ಸ್ಥಳೀಯ ಶಾಸಕರು ಅವರಿಬ್ಬರು ಸೇರಿಕೊಂಡು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ಇವತ್ತು ಅಧಿಕಾರ ಇದೆ ಅಂತ ಏನು ಅಲ್ಲಿ FIR ಮಾಡಿದ್ದಾರೆ. ಅದು ಅಟ್ರಾಸಿಟಿ ಕೇಸ್ ಅಂತ FIR ಮಾಡಿದ್ದಾರೆ. ಯಾವ ರೀತಿ ಧರ್ಮ ಇದೆ ಇದೆಲ್ಲ ತನಿಖೆ ಮಾಡಬೇಕು. ಒಬ್ಬ ಸಂಸದರ ಮೇಲೆ, ಮಾಜಿ ಸಚಿವರ ಮೇಲೆ ನೀವು FIR ಮಾಡಿದ್ದೀರಂದ್ರೆ ಅದನ್ನು ತನಿಖೆ ಮಾಡಿ FIR ಮಾಡಬೇಕು. ಯಾವನು ದಾರಿಲಿ ಹೋಗೋ ದಾಸಯ್ಯ ಬರ್ತಾನೆ, ನನಗೇನೋ ಆಗಿದೆ ಸುಮ್ಮನೆ ನಾವು ಹೇಳಿದ ಆನ್ಲೈನಲ್ಲಿ ಕೂಡ ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ, ಇಂಥವ್ರಿಗೆಲ್ಲ ಕೂಡ ನಾನು ರಾಜ್ಯ ಸರ್ಕಾರ ನಡೆಸೋರು ನೀವು ಅವ್ರು ಏನು ಬಾಧೆಗೆ ಇದು ಮಾಡ್ಕೊಂಡ ಏನೋ ಒಂದು ಹೆಸರು ಬಂದಿಟ್ಬಿಟ್ರೆ ನನಗೇನೋ ಬರುತ್ತೇನೋ ಅಂತ ಆಸೆ ಇಟ್ಕೊಂಡು ಏನೋ ಮಾಡಿರ್ತಾರೆ. ಅಂಥದನ್ನೆಲ್ಲ ಇಟ್ಕೊಂಡು ಒಬ್ಬ ಸಂಸದರ ಮೇಲೆ ನೀವು ಕೇಸ್ ಹಾಕ್ಬಿಟ್ಟು FIR ಮಾಡಿದ್ರೆ ಜೊತೆಯಲ್ಲಿ ನಿಮ್ಮ ಒಂದು ಚಾಳಿ ಇದೇ ರೀತಿ ನಡೆಸ್ತಾ ಇದ್ರ ಜಿಲ್ಲೆಯಲ್ಲಿ. ನನ್ನ ಮೇಲೂ ಕೂಡ ಕಳೆದ ನಿಮಗೆಲ್ಲ ಮಾಹಿತಿಯಲ್ಲಿ ಗೊತ್ತಿರುತ್ತೆ, ಸುಬ್ಬಾರೆಡ್ಡಿ ಅವರಿಗೆ ED ರೈಡ್ ಆಗುತ್ತೆ. ಆ ED ರೈಡ್ ಡಾಕ್ಯುಮೆಂಟು ಸೃಷ್ಟಿ ಮಾಡ್ಬಿಟ್ಟು ಏನೋ ಫೋಕಸ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಯಾಕೋ ಕೊಟ್ಟಿದ್ದಾರೆ ಅಂತ ತಪ್ಪು ನಂಬರ್ ಕೊಟ್ಟಿದ್ದಾರೆ. ನೀವು ನೋಡಿ ಆ FIR ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೇಂಟೇ ಕೊಡೋಕೆ ಬರಲ್ಲ. ಯಾಕೋ ವಾಟ್ಸಪ್ಪಲ್ಲಿ ನನ್ನ ನಂಬರಿಂದ ವಾಟ್ಸಪ್ ಹೋಗಿದೆ ಅಂತ ಕೊಟ್ಟು ಅದನ್ನ ಯಾವ ರೀತಿ ಕೊಡಬೇಕು ಅಂದರೆ ಹೆಸರು ಹೇಳ್ಬೇಕು ತಾನೆ, ನಾನು ಯಾರು ಕಳಿಸಿದ್ದೀನಿ ಅಂತ ಇವ್ರಿಗೆ ಇದು ಗೊತ್ತಿದ್ರೆ ಹೇಳ್ಬೇಕು. ನನಗೆ ಅವ್ರು ಕೊಟ್ಟಿದ್ದಾರೆ, ಇಂಥವ್ರು ಕೊಟ್ಟಿದ್ರು, ಇಂಥವ್ರು ಫಸ್ಟ್ ಎನ್ಕ್ವೈರಿ ಮಾಡಬೇಕು, ನೋಟಿಸ್ ಕೊಡಬೇಕು, ಎಲ್ಲ ಮಾಡಬೇಕು. ಇವ್ರಿಗೇನು ಅಧಿಕಾರ ಇದೆ ಪೊಲೀಸ್ ಅವ್ರನ್ನ ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಕೈಯಲ್ಲಿ FIR ಮಾಡಿಸ್ಬಿಟ್ಟು ನನ್ನ ಮೇಲೆ ಮಾಡಿಸಿದ್ರು. ನನಗೆ ಭಯ ಪಡ್ತಿಲ್ವಾ? ಏನೇ ಕಾರಣಕ್ಕೂ ಭಯ ಪಡೋದೇನಿಲ್ಲ. ನೀವು ತಾಕತ್ತಿದ್ರೆ ನೀವು ವಿಡಿಯೋ ಬೋಗಸೋ ಇನ್ನೊಂದು ಮತ್ತೊಂದ ಯಾರೋ ದಾರಿ ಹೋಗೋ ದಾಸಯ್ಯ ನನಗೂ ತಂದು ಕೊಡ್ತಾರೆ. ಯಾಕೆಂದರೆ ಎಲ್ಲ ನಾವು ನಿಂತು ಗೆದ್ದಿರ್ತಕ್ಕಂಥವ್ರು, ಇದು ಸೋತಿರ್ತಕ್ಕಂಥವ್ರು, ಅವ್ರ ಮೇಲೆ ಅವ್ರು ಗೆದ್ದಿದ್ದಾರೆ. ನಾನು ಸೋತಿರೋ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಗದೆ ಇರೋರು ನಮ್ಮ ಹತ್ರ ಬಂದು ಆ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ಅಕಸ್ಮಾತ್ ನಾವು ಸೈಡ್ಗೆ ನೋಡಿರ್ತೀವಿ, ಬಿಟ್ಟಿರ್ತೀವಿ. ಅದನ್ನು ನೀವು 2.5 ವರ್ಷದಿಂದ ನಾನು ನಿಮ್ಮ ಮೇಲೆ ಕೇಸನ್ನು ಹಾಕಿದ್ದೀವಿ. ನಿಮ್ಮ ಶಾಸಕತ್ವವನ್ನು ಅನರ್ಹಗೊಳಿಸಬೇಕು, ನಿಮ್ಮನ್ನು ವಜಾ ಮಾಡಬೇಕು, ನನ್ನ ಶಾಸಕ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟಲ್ಲಿ ಎವಿಡೆನ್ಸಲ್ಲಿ ಇದೆ. ನೀವು ಮೊನ್ನೆ ಕೂಡ ನಾನು ಎವಿಡೆನ್ಸ್ ಬಂದಿದ್ದೀವಿ, ಎವಿಡೆನ್ಸ್ ಡೇಟ್ ತಗೊಂಡಿದ್ದೀವಿ. ಎವಿಡೆನ್ಸಲ್ಲಿ ಈಗ ಎವಿಡೆನ್ಸ್ ಆದಮೇಲೆ ಅದು ಆರ್ಗ್ಯುಮೆಂಟ್ಗೆ ಹೋಗುತ್ತೆ. ಕಾನೂನಲ್ಲಿ ಅಲ್ಲಿ ಏನಾಗುತ್ತೋ ನಿಮ್ಮ ಪರವಾಗಿ ಆಗುತ್ತೋ ನನ್ನ ಪರವಾಗಿ ಆಗುತ್ತೋ ಅದು ಅನನ್ಯ ನಿಶ್ಚಯ ಆಗುತ್ತೆ. ಅದನ್ನು ನೀವು ಡೈವರ್ಟ್ ಮಾಡೋಕ್ಕೆ ನಿಮ್ಮ ಮೇಲೆ ED ರೈಡ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನನ್ನ ಮೇಲೆ ತಿಳಿಸೋಕ್ಕೆ ಜನಕ್ಕೆ ಮರಳು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದರೆ FIR ಹಾಕಿದರೆ ಇನ್ನೂ 4 ಹಾಕಿ ಏನು ಸಮಸ್ಯೆ ಏನಿಲ್ಲ. ನಾವು ಕೂಡ ಅದನ್ನು ಎದುರಿಸಲಿಕ್ಕೆ ನಮ್ಮೆಲ್ಲ ನಾಯಕರು ಇದ್ದಾರೆ, ನನ್ನ ಜೊತೆ ಕೂಡ ನಮ್ಮ ನಾಯಕರಿಗೆಲ್ಲ ಇರ್ತಾರೆ. ಮುಂದಿನ ದಿನಗಳಲ್ಲಿ ಅದು ತಕ್ಕ ಉತ್ತರ ಕೊಡ್ತೀವಿ. ಯಾಕಂದರೆ ನಿಮ್ಮ ಚಾಳಿನೇ ಅದು ರೋಡಿ ಶೀಟ್ಗಳು ಮಾಡಿಸೋದು, FIR ಮಾಡಿಸೋದು, ವೋಟ್ ಹಾಕಿದ್ದಾರೆ ಅಂದ್ರೆ ಇದು ಮಾಡಿಸೋದು ಅಂತ. ಈಗ ಸಂಸದರ ಮೇಲೂ ಮಾಡಿದ್ದಾರೆ. ಆ ಸಂಸದರ ಮೇಲೆ ಮಾಡಿರ್ತಕ್ಕಂಥ ನೀವು ಪ್ರೂವ್ ಮಾಡಬೇಕು. ಅವ್ರು ಪಡೆದುಬಿಟ್ಟು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಯಾವ ನ್ಯಾಯದಲ್ಲಿ ನೀವು ಇದು ಮಾಡಿದ್ರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಶಾಸಕರ ಮೇಲೆ, ನಿಮ್ಮ ಸಂಸದರ ಮೇಲೆ, ನಿಮ್ಮ ಕಾರ್ಯಕರ್ತರ ಮೇಲೆ ಯಾರಾದರೂ ಡೆತ್ ನೋಟ್ ಬರ್ದಿಟ್ಟಿದ್ದಾರೆ, ನೀವು ಮಾಡಿದ್ದೀರಾ? ಇದೇ ಥರ FIR ಮಾಡಿದ್ದೀರಾ? ನೀವು ಕ್ವಶನ್ ಮಾಡ್ಕೋಬೇಕು. ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯ ಅಂತ. ಇದನ್ನ ನೀವು ಇದೇ ರೀತಿ ಮುಂದುವರಿಸ್ತಾ ಇದ್ರೆ ನಮ್ಮ BJP ಸರ್ಕಾರನ ಬರೋದು ಜನ ತಿರಸ್ಕಾರ ಮಾಡ್ತಾರೆ. ನಿಮ್ಮನ್ನು ಕೂಡ ಮುಂದಿನ ದಿನದಲ್ಲಿ ಗ್ಯಾರಂಟಿ ನೀವು ಯಾವುದೇ ಕಾರಣಕ್ಕಿರಲ್ಲ. ರಾಹುಲ್ ಗಾಂಧಿ ಬಂದರು, ಇನ್ನೊಬ್ಬರು ಬಂದರು, ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕಿರಲ್ಲ. ನಮ್ಮ ನಾಯಕರುಗಳು ಕೂಡ ಇಲ್ಲಿ ಸಚಿವರುಗಳಾಗ್ತಾರೆ.
ವಿಶ್ವನಾಥ್ ಅವರು ಕೂಡ ಗಟ್ಟಿಯಾಗಿ 4-5 ಸಲ ಗೆದ್ದಿರ್ತಕ್ಕಂಥವ್ರು. ಮುಂದೆ ಅವರು ಸಚಿವರಾಗ್ತಾರೆ. ಆ ಸಚಿವರಾದಾಗ ಇನ್ಚಾರ್ಜ್ ತಗೊಂಡಾಗ ನಾವು ಇದನ್ನು ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಕಲ್ತಿಲ್ಲ ಇದು. ನಿಜವಾದ ಕೇಸ್ ಹಾಕಿ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ನೀವು ಮಾಡೋದು ನಿಜ ಕೇಸು, ನಿಜವಾಗಿ ಮಾಡೋದು ನೀವೆಲ್ಲ ಕೂಡ ನಿಮಗೆ ನಾವು ಕೂಡ ತೋರಿಸ್ಬೇಕಾಗುತ್ತೆ. ಸುಳ್ಳು ಕೇಸ್ ಅಲ್ಲ, ನೀವು ಹಾಕೋ ಸುಳ್ಳು ಕೇಸು. ನಮ್ಮ ಬಿಜೆಪಿ ಅವರು ನಿಜವಾದ ಕೇಸನ್ನ ಹಾಕಿ ನಿಮ್ಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ತೋರಿಸೋದು ನಮಗೂ ಬರುತ್ತೆ. ಯಾಕಂದ್ರೆ ನೀವು ಸಾವಿರಾರು ನಿಮ್ಮ ಹಗರಣಗಳಿರ್ಬೋದು, ನಿಮ್ಮ ತಪ್ಪುಗಳಿರ್ಬೋದು, ಅದನ್ನೆಲ್ಲ ನೀವು ಮುಚ್ಚಿಕೊಂಡು ಹೋಗ್ತಾ ಇದ್ದೀರಾ. ಅದನ್ನ ಬಯಲಿಗೆ ಹೇಳ್ಕೊಂಡು ನಾವು ಕೂಡ ಹೇಳ್ಬೋದು, ಅದೇನು ತೊಂದರೆ ಏನಿಲ್ಲ. ಅಂದ್ರೆ ಇದೆಲ್ಲ ಯಾರು ಭಯ ಪಡೋಲ್ಲ, ನಮ್ಮ ಸಂಸದರು ಭಯ ಪಡಲ್ಲ. ರಾಜ್ಯದ ತಂಡ ಕೂಡ ಇರುತ್ತೆ, ನಮ್ಮ ರಾಜಕೀಯ ಮಟ್ಟದ ನಾಯಕರು ಕೂಡ ಪರವಾಗಿರ್ತಾರೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಈಗಲಾದ್ರೂ ಕೂಡ ಇದನ್ನ ವಾಪಸ್ ತಗೊಂಡು ನೀವು ಇದನ್ನ ಯಾವುದೇ ಕಾರಣಕ್ಕೂ ಏನು ನಡೀತಿದೆ ತನಿಖೆ ಮಾಡ್ಬಿಟ್ಟು ಏನು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನೀವು ಇದನ್ನ ಬಹಿರಂಗವಾಗಿ ನೀವು ಏನು ಬೇಕಾದ್ರೂ ಕಾನೂನು ಕ್ರಮ ಜರುಗಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತೀನಿ. ಅವ್ರನ್ನ ಅವ್ರ ಹತ್ರ ಕಳಿಸಿ ರಾಜಿ ಪಂಚಾಯತಿಗೆ ಮುಂದಾಗಿದ್ರು ಅಂತ FIR ಆಗಿದೆ ನನ್ನ ಮೇಲೆ. ರಾಜಿ ಪಂಚಾಯತಿ ಮಾಡುವಂತ ಕ್ವಶನ್ ನನ್ನ ಹತ್ರ ಏನಿದೆ ನೀವು ಯಾರನ್ನ ಕಳಿಸಿದ್ರಿ ಅಂತ ಅವ್ರು ಹೇಳ್ಬೇಕು. ರಾಜಕೀಯ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ್ದೀನಿ, ಸ್ಟೇ ಕಾಪಿ ಕೊಟ್ಟಿದ್ದೀನಿ. ಈಗ ಅಧ್ಯಯನ ನಡೀತಾ ತನಿಖೆ ಮಾಡ್ಲಿ ಬಿಡಿ, ಅಷ್ಟೇ ಅಲ್ವಾ? ನಿಜನೇ ಇಲ್ವಾ? ಯಾರು ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ರೆ ಅವನ ಹತ್ರ ಹೋಗ್ಲಿ, ಮನೆಗೆ ಹೋಗ್ಲಿ. ಕರೆಕ್ಟ್ ನಿಜನೇ ಇಲ್ವಾ? ಹುಡ್ಕೊಂಡು ಹೋಗ್ಲಿ ಇವ್ರು. ಈಗ ನೀವು ಕೊತ್ತೂರು ಮಂಜುನಾಥ್ ಅವರಿಗೆ ಕಾಪಿ ಕಳಿಸಿದ್ರೆ ಸರ್? ನನಗೂ ಯಾರೋ ಒಬ್ರು ಕಳಿಸಿದ್ರು, ನನ್ನ ಹತ್ರ ನಾನು ವೆರಿಫೈ ಮಾಡಿದೆ. ಸತ್ಯ ನಾನು ಹೇಳ್ತಾ ಇದ್ದೀನಲ್ಲ, 2.5 ವರ್ಷದಿಂದ ನಾನು ಕೂಡ ಡಾಕ್ಯುಮೆಂಟ್ ಯಾರು ತಂದು ಕೊಟ್ಟರು, ನಾನು ಅದು ಕೂಡ ನೋಡಿಲ್ಲ. ನಾನು ಯಾವನ್ನ ತಂದು ಕೊಟ್ಟಿದ್ದು ನಾನು ಯಾಕೆ ಇದು ಮಾಡಬೇಕು? ನಾನು ಅವರು ಏನು ತಪ್ಪು ಮಾಡಿದಾರೋ, ಅವ್ರು ಏನು ತಪ್ಪು ಹಾಕಿದ್ರು, ಅವ್ರ ಅಪ್ಡೇಟ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಅವ್ರ ಮೇಲೆ ಕೇಸ್ ಹಾಕಿರೋದು ನಾನು. ಕರೆಕ್ಟ್ ಅಲ್ವಾ? ಈಗ ನಾನು ಈಗ ನಿಮಗೂ ತಂದು ಪತ್ರಿಕೆಯಲ್ಲಿ ಕೊಟ್ಟಿರ್ತಾರಪ್ಪ, ಇಲ್ಲಿ ಪೇಪರ್ ಲಿಸ್ಟ್ ಇದೆ, ತಂದು ಕೈ ಕೊಟ್ಬಿಟ್ರೆ ನಿಜ ಆಗ್ಬಿಡುತ್ತಾ? ನಿಜ ಸುಳ್ಳು ಅವ್ರು ಪ್ರೂವ್ ಮಾಡ್ಕೋಬೇಕು. ನಿಮ್ಮ ನಂಬರ್ ಇಂದ ನೀವು ಕೊತ್ತೂರು ಮಂಜುನಾಥ್ಗೆ ಕಾಪಿ ಕಳಿಸಿದ್ರ? ಕೊತ್ತೂರು ಮಂಜುನಾಥ್ ನಂಬರ್ 1 ಅಲ್ಲಿ ಇದೇನ್ರಿ? ಫೋನ್ ಕಾಪಿ ನೋಡಿದ್ರ? ಅವ್ರು ಹೇಳ್ಕೊಂಡಿದ್ದಾರೆ ಕೊತ್ತೂರು ಮಂಜುನಾಥ್ ನಿಮ್ಮ ನಂಬರ್ ಇಂದ ಕೊತ್ತೂರು ಮಂಜುನಾಥ್ ಹೋಗಿದ್ರು ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾ ಇರೋದು. ಕೊತ್ತೂರು ಮಂಜುನಾಥ್ ಕರ್ಕೊಂಬರಕ್ಕೆ ಹೇಳಿ, ಅವ್ರ ಶಾಸಕರಿರ್ತಾನೆ, ನಿಜ ತಾನೆ? ಕರ್ಕೊಂಡು ನಾನು ಮುಂದೆ ಬರಬೇಕು. ಇಲ್ಲ ಅಕಸ್ಮಾತ್ FIR ಹಾಕಿದ್ರು ಫಸ್ಟ್ ಅವ್ರ ಮೇಲೆ ಹಾಕ್ಬೇಕು, ಅವ್ರಿಗೆ ನೋಟಿಸ್ ಕೊಡ್ಬೇಕು. ಕರೆಕ್ಟ್ ನಿಜ ಇಲ್ವಾ? ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಧನ್ಯವಾದ.